ಭಾರತ ದಕ್ಷಿಣ ಆಫ್ರಿಕಾ ಆಟಗಾರರು ಸದ್ಯ ಹೋಟೆಲ್ನಲ್ಲಿ ಕೋಲ್ಕತ್ತಾ ಪೊಲೀಸರಿಂದ ಕೂಡ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅವಘಡಗಳು ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಅಲ್ಲಿ ಬರುವಂತಹ ಈ ಅನಾಮಿಕ ವ್ಯಕ್ತಿಗಳಾಗಿರ್ಬೋದು, ಈ ಅನಾಮಿಕ ಕಾರ್ಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಹಾಗೆ ನವೆಂಬರ್ 14ರಿಂದ ಈ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಈ ಟೆಸ್ಟ್ ಸರಣಿ ಕೂಡ ಆರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಬಂದು ಅಲ್ಲಿ ಉಳಿದುಕೊಂಡಿದ್ದಾರೆ. ಸೊ ಒಂದು ಕಡೆ ಅವ್ರಿಗೂ ಕೂಡ ಭಯ ಆಗಿರುತ್ತೆ, ಏನಪ್ಪಾ ಇದು ಈ ರೀತಿಯಾದಂಥ ಘಟನೆ ಸಂಭವಿಸಿಬಿಟ್ಟಿದೆ, ಅದು ದೆಹಲಿಯಲ್ಲಿ. ಸೊ ಒಂದು ಕಡೆ ಹೊರಗಡೆ ಹೋಗೋದಕ್ಕೂ ಕೂಡ ಜನರು ಹೆದರ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ರಸ್ತೆಯಲ್ಲೆಲ್ಲವೂ ಕೂಡ ಈ ಮೃತದೇಹದ ಭಾಗಗಳು ಏನಿದಾವೆ ಛಿದ್ರ ಆಗಿ ಹೋಗಿ ಬಿದ್ದುಬಿಟ್ಟಿದ್ದಾವೆ. ಸೊ ನಾವು ಎಲ್ಲಿ ಹೊರಗಡೆ ಹೋಗ್ಬಿಟ್ರೆ ಇದೇ ರೀತಿಯಾಗಿ ಅವಘಡಗಳು ಅನಾಹುತಕ್ಕೆ ಎಲ್ಲಿ ತುತ್ತಾಗ್ಬಿಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಯಾರು ಕೂಡ ಹೋಟೆಲ್ನಿಂದ ಹೊರಗಡೆ ಬರ್ತಾ ಇಲ್ಲ ಅಂತೆ. ಸೊ ಅವ್ರಿಗೆ ಆದಂತಹ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಸದ್ಯಕ್ಕೆ ಕಲ್ಪಿಸಿಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗೆ ನೋಡಿ, ದೆಹಲಿಯಲ್ಲಿ ಕಾರು ಸ್ಫೋಟದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಎಂಟ್ರಿ ಆಗುವಂತಹ ಪ್ರತಿ ವಾಹನಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಬಂದರು ಮತ್ತು ಕೈಗಾ ಅಣುಸ್ಥಾವರ ರೈಲು ನಿಲ್ದಾಣಕ್ಕೆ ಎಸ್ಪಿ ದೀಪನ್ ಅವರು ಕೂಡ ಭೇಟಿ ಕೊಡ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಸಿಬರ್ಡ್ ನೌಕಾನೆಲೆ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿರುವಂಥದ್ದು. ನೋಡಿ, ಈಗಾಗಲೇ ಈ ಕರಾವಳಿ ಭಾಗದಲ್ಲಿ ಕೂಡ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಯಾವೆಲ್ಲ ಈ ಗಾಡಿಗಳು ಬರ್ತಿದ್ದಾವೆ ನೋಡಿ, ಉತ್ತರ ಕನ್ನಡ ಜಿಲ್ಲೆಗೆ ಎಂಟ್ರಿ ಆಗುವಂತಹ ಪ್ರತಿ ವಾಹನಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ವಾಹನದಲ್ಲಿ ಏನಾದರೂ ಸ್ಫೋಟದ ಅಂಶಗಳು ಏನಾದರೂ ಪತ್ತೆ ಆಗುತ್ತಾ, ಅವೆಲ್ಲವನ್ನು ಕೂಡ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಸರಿಸುಮಾರು ಒಂದು 10 ಜನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಬರುವಂತಹ ವಾಹನಗಳನ್ನ ಪರಿಶೀಲನೆ ಮಾಡಿ 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 ಬಿಡ್ತಿದ್ದಾರೆ ಒಳಗಡೆ. ಉತ್ತರ ಕನ್ನಡ ಜಿಲ್ಲೆಗೆ ಎಂಟ್ರಿ ಆಗುವಂತಹ ಪ್ರತಿ ವಾಹನಗಳನ್ನು ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ದೆಹಲಿಯಲ್ಲಿ ಈ ರೀತಿಯಾದಂತಹ ಉದ್ವಿಗ್ನತೆಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿರುವಂಥದ್ದು. ಸೊ ಹಾಗೆಯೇ ಈ ಉತ್ತರ ಪ್ರದೇಶ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಈ ಕರ್ನಾಟಕ, ದೆಹಲಿ ಈ ಭಾಗದಲ್ಲಿ ಮತ್ತೆ ಸಂಭವಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೆ ಮಾಡಿದ್ರು, ಯಾರ ಕೈವಾಡ ಇದೆ, ಈ ರೀತಿಯಾಗಿ ಮಾಡೋದಕ್ಕೆ ಎಷ್ಟು ದಿನದಿಂದ ಸಂಚನ ರೂಪಿಸಿದ್ರು, ಇದು ಪ್ರೀ ಪ್ಲಾನ್ಡಾ ಅಥವಾ ಬಂದು ಬೇಕು ಅಂತ ಮಾಡಿದ್ದ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಸೊ ದೆಹಲಿಯ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. UAPA ಸೆಕ್ಷನ್ 16 ಮತ್ತು 18ರ ಅಡಿಯಲ್ಲಿ ಆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಒಂದು ಕಡೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಈಗಾಗಲೇ ನೋಡಿ ಉಗ್ರರ ಕೈವಾಡ ಇದೆ ಅಂತ ಹೇಳಿ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಸೊ ಅವರೆಲ್ಲರನ್ನೂ ಕೂಡ ಈಗಾಗಲೇ ಬಂಧಿಸಿದ್ದಾರೆ, ಕೆಲವೊಂದಿಷ್ಟು ಮಂದಿಯನ್ನ. ಸೊ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ನಿಜಕ್ಕೂ ಈ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಈ ರೀತಿಯಾದಂತಹ ಸ್ಫೋಟ ನಿಜಕ್ಕೂ ಎಲ್ಲರೂ ಕೂಡ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕಾರು ಸ್ಫೋಟದ ಘಟನೆಗೆ ಪುಲ್ವಾಮಾ ನಂಟು ಇದೆಯಾ, ಈ ಕೃತ್ಯದ ಹಿಂದೆ ಈ ಉಗ್ರರ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ HR 26CE 7674 ಈ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರು ಇದು, I-20 ಕಾರು. ಈ ಮೊಹಮ್ಮದ್ ಸಲ್ಮಾನ್ ಎನ್ನುವರ ಹೆಸರಿನಲ್ಲಿದೆ ಅಂತೆ. ಅವರ ಹೆಸರಿನಲ್ಲಿ ಹರಿಯಾಣದಲ್ಲಿ ಈ ರಿಜಿಸ್ಟ್ರೇಷನ್ ಆಗಿದೆ ಈ ಒಂದು ಕಾರು. ಗುರುಗ್ರಾಮದ ಶಾಂತಿನಗರ ನಿವಾಸಿ ಸಲ್ಮಾನ್ ಅವರನ್ನ ಪೊಲೀಸರಿಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. 1.5 ವರ್ಷದ ಹಿಂದೆ ದೆಹಲಿಯ ಓಕ್ಲಾ ನಿವಾಸಿ ದೇವೇಂದರ್ ಅವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ಕಾರನ್ನು ಅವ್ರಿಗೆ ಸೇಲ್ ಮಾಡಿದ್ರಂತೆ. ಸೊ ಹಾಗೆ ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ ಪೊಲೀಸರು. ದೇವೇಂದರ್ ಕೂಡ ಕಾರನ್ನ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ತಾರಿಕ್ ಅನ್ನುವಂತಹ ವ್ಯಕ್ತಿಗೆ ಮಾರಾಟ ಮಾಡಲಾಗಿತ್ತು. ಅವ್ರು ತಗೊಳ್ತಾರೆ, ಬೇರೆಯವ್ರಿಗೆ ಸೇಲ್ ಮಾಡ್ತಾರೆ, ಇದೇ ರೀತಿಯಾಗಿ ಆಗಿಬಿಟ್ಟು ಅವರೆಲ್ಲರನ್ನೂ ಕರೆಸಿಬಿಟ್ಟು ಈಗ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಸೊ ಈ ಪ್ರಕರಣದ ಹಿಂದೆ ಉಗ್ರರ ಕೈವಾಡ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ದೆಹಲಿ ಪೊಲೀಸರ ತಂಡವೊಂದು ತಾರಿಕ್ನ ಜಾಡು ಹಿಡಿದು ಪುಲ್ವಾಮಾಗೆ ತೆರಳಿದೆ. ಸದ್ಯಕ್ಕೆ
ಈಗ ಸಿಕ್ಕಿರುವಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಿದ್ದಾರೆ. ಸೊ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈಶಾನ್ಯ ವಿಭಾಗದ ಡಿಸಿಪಿ ಸಜಿತ್ರಿಂದ ಪರಿಶೀಲನೆ ಕೂಡ ಕೈಗೆತ್ತಿಕೊಂಡಿದ್ದಾರೆ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ದೇವನಹಳ್ಳಿ ಬಳಿ ಇಳಿರುವಂತಹ ಕೆಂಪೇಗೌಡ ಏರ್ಪೋರ್ಟ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ. ಈಗಾಗಲೇ ಅಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ಸೊ ಯಾರೇ ಬಂದರೂ ಕೂಡ ಅವರನ್ನು ಕೂಡ ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಅವ್ರ ಬ್ಯಾಗ್ಗಳನ್ನಾಗಿರ್ಬೋದು, ಬ್ಯಾಗ್ನಲ್ಲಿ ಏನೇನು ತುಂಬ್ಕೊಂಡು ಬರ್ತಿದ್ದಾರೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ಒಂದು ಸ್ಥಳದಲ್ಲಿ ನಾವು ಗಮನಿಸಬಹುದು. ಈಗಾಗಲೇ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಆ ಒಂದು ಜಾಗಕ್ಕೆ ತೆರಳಿದ್ದಾರೆ. ನಿಜಕ್ಕೂ ಒಂದು ಕಡೆ ಇಡೀ ದೆಹಲಿಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಎಲ್ಲವನ್ನ ಕೂಡ ಚೆಕ್ ಮಾಡಿ ಬಿಡಲಾಗ್ತಾ ಇರುವಂಥದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಏರ್ಪೋರ್ಟ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ. ಈಶಾನ್ಯ ವಿಭಾಗದ ಡಿಸಿಪಿ ಆಗಿರುವಂತಹ ಸಜಿತ್ರಿಂದ ಈಗಾಗಲೇ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಎಂಜಿ ರಸ್ತೆ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್, ಕ್ವೀನ್ ಸರ್ಕಲ್ ನಲ್ಲಿ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂತಂದ್ರೆ ಹೇಳಿ ಕೇಳಿ ಪಾಶ್ ಏರಿಯಾ. ಖುದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್. ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾರೆಲ್ಲ ಲಾಡ್ಜ್ಗಳಿಗೆ ಬರ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ, ಅವರೆಲ್ಲರ ಐಡಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪರಿಶೀಲನೆ ಮಾಡಲಿ ಬಿಡಲಾಗ್ತಾ ಇದೆ. ಎಂಜಿ ರೋಡ್ ಆಗಿರ್ಬೋದು, ಈ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಹಾಗೆ ಕ್ವೀನ್ ಸರ್ಕಲ್, ಇಂದಿರಾನಗರ, ಗೋರಮಂಗಲ ಈ ಭಾಗದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಖುದ್ದು ಪರಿಶೀಲನೆ ನಡೆಸಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಅಕ್ಷಯ್. ಸೊ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಬಿಡಲಾಗ್ತಾ ಇದೆ. ಯಾರೆಲ್ಲ ಅನಾಮಿಕ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ಆ ಮೆಟ್ರೋ ಸ್ಟೇಷನ್ಗಳಿಗೆ ಅವರೆಲ್ಲರನ್ನೂ ಕೂಡ ಖುದ್ದು ಪರಿಶೀಲನೆ ಮಾಡಿ ಬಿಡಲಾಗ್ತಾ ಇರುವಂಥದ್ದು. ಹಾಗೆ ಈಗ ಲಾಡ್ಜ್ನಲ್ಲಿ ಬಂದು ಉಳಿತಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಲಾಡ್ಜ್ನಲ್ಲಿ ಅಥವಾ ರೆಸಾರ್ಟ್ನಲ್ಲಿ ಯಾರೆಲ್ಲ ಬಂದು ಉಳಿತಿರ್ತಾರೆ ಅವರೆಲ್ಲರನ್ನೂ ಕೂಡ ಅವ್ರ ಐಡಿಗಳನ್ನು ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಸೊ ದೆಹಲಿಯಲ್ಲಿ ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಒಂದು ಕಡೆ ಭಯಭೀತರಾಗ್ಬಿಟ್ಟಿದ್ದಾರೆ. ಯಾರು ಕೂಡ ಹೊರಗಡೆ ಬರೋಕ್ ಆಗದೆ ಇರುವಂತಹ ಪರಿಸ್ಥಿತಿ ಒಳಗಾಗ್ಬಿಟ್ಟಿದ್ದಾರೆ. ಈಗಾಗಲೇ ದೆಹಲಿಯ ಸುತ್ತಮುತ್ತ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ ಪೊಲೀಸರು. ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಮತ್ತೆ ಇದೇ ರೀತಿಯಾದಂತಹ ಅವಘಡಗಳು, ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಪ್ರತಿಯೊಂದು ಕಡೆ ಹೋಗಿ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಜನರನ್ನ ಬಿಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ನಿಗೂಢ ಸ್ಫೋಟ, ದೇಶದಾದ್ಯಂತ ಈಗ ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಕ್ಷಣ, ಯಾವುದೇ ರಾಜ್ಯಗಳಲ್ಲಿ ಯಾವುದೇ ಕ್ಷಣ ಏನಾದರೂ ಆಗಬಹುದು. ಸಿಐಎಸ್ಎಫ್ ಸೂಚನೆ ಬೆನ್ನಲ್ಲೇ ಹಲವು ರಾಜ್ಯಗಳಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನುಸುಳುಕೋರರು ಎಲ್ಲಾದ್ರೂ ಹೋಗಿ ಇದೇ ರೀತಿಯಾದಂತಹ ಸ್ಫೋಟವನ್ನ ಇಡಬಹುದು, ಯಾರಿಗ್ ಗೊತ್ತು. ಈಗ ಉಗ್ರರ ಕೈವಾಡ ಇದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಉದ್ದೇಶ, ಈ ಪಿತೂರಿ ಬಗ್ಗೆ, ಈ ಸ್ಫೋಟದ ಕಾರಣ ಏನು, ಉದ್ದೇಶ ಮತ್ತು ಪಿತೂರಿ ಬಗ್ಗೆ ಸಮಗ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. FSL, NSG ಮತ್ತು NIA ಅಧಿಕಾರಿಗಳು ಸಹ ಈ ಒಂದು ತನಿಖೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ಕರ್ನಾಟಕ, ಕೇರಳ, ಬಿಹಾರ, ಪಂಜಾಬ್, ಚಂಡೀಗಢ, ಹರಿಯಾಣ, ಉತ್ತರ ಪ್ರದೇಶ ಸೇರಿ ಹಲವೆಡೆ ಈಗ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಯಾವುದೇ ವಾಹನ ಬರಲಿ ಅವೆಲ್ಲವನ್ನ ಕೂಡ ವಾಹನಗಳನ್ನ ಪರಿಶೀಲನೆ ಮಾಡಿ ಬಿಡಲಾಗ್ತಾ ಇರುವಂಥದ್ದು.